ಇದ್ದಾರೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಎಫ್ಐಆರ್ ಅನ್ನ ರದ್ದು ಮಾಡಿದ್ದಾರೆ. ಮೂಲ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಕೇಳ್ತಿದ್ರು. ಹಾಗಾದ್ರೆ ಇಷ್ಟು ದಿನ ತನಿಖೆ ಮಾಡ್ಕೊಂಬಂದಂತ SIT ಸುಮ್ಮನೆ ಕೂರುತ್ತಾ? ಅದಕ್ಕೆ ಖರ್ಚು ವೆಚ್ಚ ಬರ್ತಂತ ಸರ್ಕಾರ ಸುಮ್ಮನೆ ಇರುತ್ತಾ? ಎಷ್ಟು ಖರ್ಚಾಗಿದೆ ಗೊತ್ತಾ? ಯಾವುದನ್ನು ಕೂಡ ಲೆಕ್ಕಿಸದೆ ರದ್ದು ಮಾಡಿ ಇವ್ರಿಗೆ ಇಷ್ಟ ಬಂದಂಗೆ ಅವ್ರ ಕೋರ್ಟ್ಗೆ ಹೋಗೋದನ್ನ ತಡೆಯೋದಕ್ಕೆ ಆಗಲ್ಲ. SIT ಕೂಡ ಕೋರ್ಟ್ಗೆ ಪ್ರಕರಣದ ಮಾಹಿತಿಯನ್ನ ಕೊಡುತ್ತೆ. ಮುಂದಿನ ವಾರ ತನಿಖಾ ವರದಿ ನಮಗೆ ನೀಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಸಂಪೂರ್ಣ ವರದಿನ ಮಧ್ಯಂತರ ವರದಿನ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಮುಂದೆ ಬಂದಾಗ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ನನಗೂ ಅಷ್ಟೇ ಮಾಹಿತಿ ಇರೋದು. ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತಗೊಂಡೇನೆ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು, ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೇನೆ. ಸರ್, ನಾನು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಅಲ್ಲ ಸರ್, ಈಗ ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡಿದವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ರಕ್ಷಣೆ ಕೇಳ್ತಾ ಇರೋದು, ಹೈಕೋರ್ಟ್ ಮೊರೆ ಹೋಗ್ತಾ ಇರೋದು ಎಲ್ಲ ಒಂದ್ ಕಡೆ ಪ್ರಕರಣದ ತನಿಖೆನೂ ಕೂಡ ಒಂದು ರೀತಿಯಲ್ಲಿ ವಿಳಂಬ ಆಗ್ತಿದೆ. ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಪದೇ ಪದೇ ಆಗ್ತಾ ಇದೆ ಅಂತ, ತನಿಖೆಗೂ ಹಿನ್ನಡೆ ಆಗ್ತಿದೆ ಅಂತ ನಮ್ಮ ಹತ್ರ SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕೋರ್ಟ್ಗೆ SIT ಕೂಡ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ SIT ವರದಿಯನ್ನು ತೆಗೆದುಕೊಂಡು ಅದನ್ನ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯದ ಜನತೆ ಸೇರಿದಂತೆ ದೇಶಾದ್ಯಂತ ಈ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಬಹಳಷ್ಟು ಗಮನವನ್ನು ಇಟ್ಕೊಂಡು ಕೂತಿದ್ದಾರೆ. ಸರ್ಕಾರ ಯಾವ ರೀತಿಯಾದಂಥ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ಮತ್ತು ಜನಗಳಿಗೆ ಆನ್ಸರಬಲ್ ಕೂಡ ಆಗಿದೆ. ಸರ್ಕಾರ SIT ತಂಡ ರಚನೆ ಮಾಡಿದ್ದು ಕೂಡ ಅದೇ ಕಾರಣಕ್ಕಾಗಿ. ಇದರ ನಡುವೆ ಈಗ ಮೂಲ FIR ಅನ್ನ ರದ್ದು ಮಾಡಬೇಕು ಅನ್ನುವಂಥ ವಿಚಾರವಾಗಿ ರದ್ದತಿ ಕೋರಿ ಕೋರ್ಟ್ಗೆ ಹಾಕೊಂಡಿರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಒಂದು ರೀತಿಯ ತಲೆನೋವು. ಆದರೆ ಈ ಸರ್ಕಾರಕ್ಕೆ ಒಂದು ರೀತಿಯ ರಿಲೀಫ್ ಕೂಡ ಈ ವಿಚಾರವಾಗಿ ಸಿಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಕೋರ್ಟ್ಗೆ ಈ ಏನು FIR ರದ್ದತಿಗೆ ಕೋರಿ ಒಂದಷ್ಟು ಆರೋಪಿಗಳು ಮನವಿನ ಮಾಡಿದ್ದಾರೆ. ಈ ವೇಳೆ SIT ಕೂಡ ಮಧ್ಯಪ್ರವೇಶ ಮಾಡುತ್ತೆ, ಕೋರ್ಟ್ಗೆ ಒಂದಷ್ಟು ಮನವರಿಕೆಯನ್ನು ಮಾಡಿಕೊಳ್ಳುತ್ತೆ. ಈ ತರಹ ವಿಚಾರಗಳು ಈ ಒಂದು ಕೇಸ್ನಲ್ಲಿ ಅಡಕ ಆಗಿದ್ದಾವೆ. ಹಾಗಾಗಿ FIR ಅನ್ನ ರದ್ದತಿ ಮಾಡಬಾರದು ಅನ್ನುವಂಥ ವಿಚಾರವನ್ನ ಕೋರ್ಟ್ಗೆ ಬಹಿರಂಗಪಡಿಸ್ತಾ ಇದ್ದಾಗ, ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಾಗ ಅದು ಸಾರ್ವಜನಿಕವಾಗಿ ಕೂಡ ಬಹಿರಂಗ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಸರ್ಕಾರಕ್ಕೆ ಇರತಕ್ಕಂಥ ರಿಲೀಫ್. ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ವರದಿಯನ್ನ ಕೊಡುವಂತೆ ಸಾಕಷ್ಟು ಬಾರಿ SIT ತಂಡಕ್ಕೆ ಕೇಳಿದೆ. ಆದರೆ SIT ಒಂದಷ್ಟು ತನಿಖೆಯ ಭಾಗವಾಗಿರತಕ್ಕಂಥ ಕಾರಣಕ್ಕಾಗಿ ಮತ್ತು ಒಂದಷ್ಟು FSIL ವರದಿ ಕೂಡ ಬರುವಂತ ಕಾರಣಕ್ಕಾಗಿ ಒಂದಷ್ಟು ವಿಳಂಬವನ್ನು ಮಾಡ್ತಾ ಇತ್ತು. ಇದೇ ತಿಂಗಳ 31ರ ಒಳಗಾಗಿ ವರದಿ ಕೊಡ್ತೇವೆ ಅನ್ನುವಂಥ ಮಾತನ್ನ ಕೂಡ SIT ಕೂಡ ಸ್ಪಷ್ಟಪಡಿಸಿತ್ತು ಗೃಹ ಸಚಿವರಿಗೆ. ಆದ್ರೆ ಈಗ ಒಂದಷ್ಟು ವಿಳಂಬ ಆಗಿರೋ ಕಾರಣಕ್ಕಾಗಿ ಇನ್ನೊಂದಷ್ಟು ದಿನಗಳು ಅಂದ್ರೆ ಮುಂದಿನ ವಾರಕ್ಕೆ ಈ ಒಂದು SIT ವರದಿ ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಗೃಹ ಇಲಾಖೆ ಇಟ್ಕೊಂಡು ಕೂತಿದೆ. ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಗೃಹ ಸಚಿವರು ಕೊಟ್ಟಿದ್ದಾರೆ. ನಾವು 31ರ ಒಳಗೆ ಕೊಡೋಕೆ ಹೇಳಿದ್ದೇವೆ, ಆದ್ರೆ ಒಂದೆರಡು ದಿನ ವಿಳಂಬ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಅರ್ಥ ಒಂದಿನ ವಾರಕ್ಕೆ ಈ ಒಂದು ವರದಿ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಇದು ಮಧ್ಯಂತರ ವರದಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನು ತನಿಖೆ ಮುಗಿದಿರದ ಕಾರಣಕ್ಕಾಗಿ, ತನಿಖೆ ನಡೀತಾ ಇರುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. FIR ಅನ್ನ ರದ್ದು ಮಾಡಿದ್ದಾರೆ. ಮೂಲ FIR ಅನ್ನ ರದ್ದು ಮಾಡಿ ಅಂತ ಕೇಳ್ತಿದ್ರು. ಹಾಗಾದ್ರೆ ಇಷ್ಟು ದಿನ ತನಿಖೆ ಮಾಡ್ಕೊಂಬಂದಂತ SIT ಸುಮ್ಮನೆ ಕೂರುತ್ತಾ? ಅದಕ್ಕೆ ಖರ್ಚು ವೆಚ್ಚ ಬರ್ತಂತ ಸರ್ಕಾರ ಸುಮ್ಮನೆ ಇರುತ್ತಾ? ಎಷ್ಟು ಖರ್ಚಾಗಿದೆ ಗೊತ್ತಾ? ಯಾವುದನ್ನು ಕೂಡ ಲೆಕ್ಕಿಸದೆ ರದ್ದು ಮಾಡಿ ಇವ್ರಿಗೆ ಇಷ್ಟ ಬಂದಂಗೆ ಅವ್ರ ಕೋರ್ಟ್ಗೆ ಹೋಗೋದನ್ನ ತಡೆಯೋದಕ್ಕೆ ಆಗಲ್ಲ. SIT ಕೂಡ ಕೋರ್ಟ್ಗೆ ಪ್ರಕರಣದ ಮಾಹಿತಿಯನ್ನ ಕೊಡುತ್ತೆ. ಮುಂದಿನ ವಾರ ತನಿಖಾ ವರದಿ ನಮಗೆ ನೀಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಸಂಪೂರ್ಣ ವರದಿನ ಮಧ್ಯಂತರ ವರದಿನ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಮುಂದೆ ಬಂದಾಗ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ನನಗೂ ಅಷ್ಟೇ ಮಾಹಿತಿ ಇರೋದು.
ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತಗೊಂಡೇನೆ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು, ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೀನಿ. ಸರ್ ನನಗೆ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಅಲ್ಲ ಸರ್, ಈಗ ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡಿದವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ರಕ್ಷಣೆ ಕೇಳ್ತಾ ಇರೋದು, ಈಗ ಹೈಕೋರ್ಟ್ ಮೊರೆ ಹೋಗ್ತಾ ಇರೋದು, ಎಲ್ಲ ಒಂದ್ ಕಡೆ ಪ್ರಕರಣದ ತನಿಖೆನೂ ಕೂಡ ಒಂದು ರೀತಿಯಲ್ಲಿ ವಿಳಂಬ ಆಗ್ತಿದೆ. ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಪದೇ ಪದೇ ಆಗ್ತಾ ಇದೆ ಅಂತ, ತನಿಖೆಗೂ ಹಿನ್ನಡೆ ಆಗ್ತಿದೆ ಅಂತ ನಮ್ಮ ಹತ್ರ SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕೋರ್ಟ್ಗೆ SIT ಕೂಡ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರ SIT ವರದಿಯನ್ನು ತೆಗೆದುಕೊಂಡು ಅದನ್ನ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಬೇಕು ಅನ್ನುವಂಥದ್ದಿದೆ. ಯಾಕಂದ್ರೆ ರಾಜ್ಯದ ಜನತೆ ಸೇರಿದಂತೆ ದೇಶಾದ್ಯಂತ ಈ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಬಹಳಷ್ಟು ಗಮನವನ್ನು ಇಟ್ಕೊಂಡು ಕೂತಿದ್ದಾರೆ. ಸರ್ಕಾರ ಯಾವ ರೀತಿಯಾದಂಥ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ಮತ್ತು ಜನಗಳಿಗೆ ಆನ್ಸರಬಲ್ ಕೂಡ ಆಗಿದೆ. ಸರ್ಕಾರ SIT ತಂಡ ರಚನೆ ಮಾಡಿದ್ದು ಕೂಡ ಅದೇ ಕಾರಣಕ್ಕಾಗಿ. ಇದರ ನಡುವೆ ಈಗ ಮೂಲ FIR ಅನ್ನ ರದ್ದು ಮಾಡಬೇಕು ಅನ್ನುವಂಥ ವಿಚಾರವಾಗಿ ರದ್ದತಿ ಕೋರಿ ಕೋರ್ಟ್ಗೆ ಹಾಕೊಂಡಿರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಒಂದು ರೀತಿಯ ತಲೆನೋವು. ಆದರೆ ಈ ಸರ್ಕಾರಕ್ಕೆ ಒಂದು ರೀತಿಯ ರಿಲೀಫ್ ಕೂಡ ಈ ವಿಚಾರವಾಗಿ ಸಿಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಕೋರ್ಟ್ಗೆ ಈ ಏನು FIR ರದ್ದತಿಗೆ ಕೋರಿ ಒಂದಷ್ಟು ಆರೋಪಿಗಳು ಮನವಿನ ಮಾಡಿದ್ದಾರೆ. ಈ ವೇಳೆ SIT ಕೂಡ ಮಧ್ಯಪ್ರವೇಶ ಮಾಡುತ್ತೆ, ಕೋರ್ಟ್ಗೆ ಒಂದಷ್ಟು ಮನವರಿಕೆಯನ್ನು ಮಾಡಿಕೊಳ್ಳುತ್ತೆ. ಈ ತರಹ ವಿಚಾರಗಳು ಈ ಒಂದು ಕೇಸ್ನಲ್ಲಿ ಅಡಕ ಆಗಿದ್ದಾವೆ. ಹಾಗಾಗಿ FIR ಅನ್ನ ರದ್ದತಿ ಮಾಡಬಾರದು ಅನ್ನುವಂಥ ವಿಚಾರವನ್ನ ಕೋರ್ಟ್ಗೆ ಬಹಿರಂಗಪಡಿಸಿದಾಗ, ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಾಗ ಅದು ಸಾರ್ವಜನಿಕವಾಗಿ ಕೂಡ ಬಹಿರಂಗ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಸರ್ಕಾರಕ್ಕೆ ಇರತಕ್ಕಂಥ ರಿಲೀಫ್. ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ವರದಿಯನ್ನ ಕೊಡುವಂತೆ ಸಾಕಷ್ಟು ಬಾರಿ SIT ತಂಡಕ್ಕೆ ಕೇಳಿದೆ. ಆದರೆ SIT ಒಂದಷ್ಟು ತನಿಖೆಯ ಭಾಗವಾಗಿರತಕ್ಕಂಥ ಕಾರಣಕ್ಕಾಗಿ ಮತ್ತು ಒಂದಷ್ಟು FSIL ವರದಿ ಕೂಡ ಬರುವಂತ ಕಾರಣಕ್ಕಾಗಿ ಒಂದಷ್ಟು ವಿಳಂಬವನ್ನು ಮಾಡ್ತಾ ಇತ್ತು. ಇದೇ ತಿಂಗಳ 31ರ ಒಳಗಾಗಿ ವರದಿ ಕೊಡ್ತೇವೆ ಅನ್ನುವಂಥ ಮಾತನ್ನ ಕೂಡ SIT ಕೂಡ ಸ್ಪಷ್ಟಪಡಿಸಿತ್ತು ಗೃಹ ಸಚಿವರಿಗೆ. ಆದ್ರೆ ಈಗ ಒಂದಷ್ಟು ವಿಳಂಬ ಆಗಿರೋ ಕಾರಣಕ್ಕಾಗಿ ಇನ್ನೊಂದಿಷ್ಟು ದಿನಗಳು ಅಂದ್ರೆ ಮುಂದಿನ ವಾರಕ್ಕೆ ಈ ಒಂದು SIT ವರದಿ ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಗೃಹ ಇಲಾಖೆ ಇಟ್ಕೊಂಡು ಕೂತಿದೆ. ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಗೃಹ ಸಚಿವರು ಕೊಟ್ಟಿದ್ದಾರೆ. ನಾವು 31ರೊಳಗೆ ಕೊಡೋಕೆ ಹೇಳಿದ್ದೇವೆ, ಆದ್ರೆ ಒಂದೆರಡು ದಿನ ವಿಳಂಬ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ಅರ್ಥ ಒಂದಿನ ವಾರಕ್ಕೆ ಈ ಒಂದು ವರದಿ ಹೋಗುತ್ತೆ ಅನ್ನುವಂಥದ್ದು. ಜೊತೆಗೆ ಇದು ಮಧ್ಯಂತರ ವರದಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನು ತನಿಖೆ ಮುಗಿದಿರದ ಕಾರಣಕ್ಕಾಗಿ, ತನಿಖೆ ನಡೀತಾ ಇರುವಂತ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ